ಬಸು ನೀನು ಹಿಂಗೋಗು. ತಾತ ಹಿಂಗೋಗಿ ನೀನು. ಸರಿಯಾಗಿ ಹಾಕಿದ್ರಿ ತಾನೆ? ಗೌರಿ, ನಾ ಸರಿಯಾಗಿ ಹಾಕಿದ್ದೆ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಬೀಗದ ಕೈ ಎಲ್ಲಿಟ್ಟಿದ್ರಿ? ನಾನು ಯಾವಾಗಲೂ ದಿಂಬಿನ ಕೆಳಗಲ್ವಾ ಇಟ್ಕೊಳ್ಳೋದು, ಇವತ್ತು ಅಲ್ಲೇ ಇಟ್ಕೊಂಡಿದ್ದೆ. ಮತ್ತೆ ದಿನ ಕೆಳಗಿರೋ ಬೀಗದ ಕೈನ ಯಾರಮ್ಮ ಕದಿಯಕ್ಕೆ ಸಾಧ್ಯ? ಇಲ್ಲಮ್ಮ, ಇದು ಯಾರೋ ಗೊತ್ತಿರೋರೆ ಮಾಡಿರೋ ಕೆಲಸ ಇರಬೇಕು. ಅಮ್ಮ ಯಾವಾಗಲೂ ಬೀಗದ ಕೈನ ದಿನ ಕೆಳಗೆ ಇಟ್ಕೊಳ್ಳೋದು, ಅದು ಎಲ್ರಿಗೂ ಗೊತ್ತಿರೋ ವಿಷಯ ತಾನೆ. ಯಾರಿರ್ಬೋದು, ಅದು ಅಮ್ಮನ ರೂಮ್ ಒಳಗೆ ಹೋಗಿ ಬೀಗದ ಕೈ ತಗೊಳಕ್ಕೆ ಎಷ್ಟು ಧೈರ್ಯ ಇರಬೇಕು. ಅದು ಈಗಿಂದ ಇಲ್ಲಿಂದ ಹೋಗ್ಬೇಕು. ಹಿಂಗೂ ಹೋಗ್ಬೇಕಷ್ಟೇ. ಏನು ಬೇಡ, ಸುಮ್ಮನೆ ಬಾ. ಕೈ ಬಿಡು ಶ್ರೀ. ನನ್ನ ಒಡವೆ ಬಟ್ಟೆಗಳಿಲ್ಲದೆ ನಾನು ಹೇಗೆ ಹೊರಗಡೆ ಬರಲಿ? ಒಂದು ನಿಮಿಷ ಇರು. ಶ್ರೀ, ಒಂದು ನಿಮಿಷ ಸೀರೆ ಎತ್ಕೊಂಡ್ಬಿಡ್ತೀನಿ. ಒಂದು ನಿಮಿಷ. ಏನು ಬೇಡ, ನಾನು ಆಮೇಲೆ ಕೊಡಿಸ್ತೀನಿ. ಸುಮ್ಮನೆ ಬಾ, ಸುಮ್ಮನೆ ಬಾ. ಕಳ್ಳ ಕಳ್ಳ ತಮಣ, ಬಾರೋ ಬಾರೋ, ಇಲ್ಲಿ ಬಾರೋ. ನೀನು ಕಾರಲ್ಲಿ ಕೂತಿರು. ತಮಣ, ಅಲ್ಲಾರು ಸಿಕ್ಕಿರೋಣ? ಯಾರು ಇಲ್ಲ. ಸರಿ, ನೀನು ಹಿಂಗೋಗು. ನೀನು ಬಸವ, ನೀನು ಹಿಂಗೋಗು. ಅಮ್ಮ, ನೀನು ಯಾರನ್ನಾದ್ರೂ ನೋಡಿದ್ಯಾ? ಇಲ್ಲ ಕಣೋ, ನಾನು ಯಾರನ್ನೂ ನೋಡ್ಲಿಲ್ಲ. ಹೋಗ್ಲಿ, ಏನಾದ್ರೂ ಶಬ್ದ ಕೇಳಿಸ್ತಾ? ಇಲ್ಲ, ಯಾವ ಶಬ್ದ? ಮಲ್ಲಿ, ಇಷ್ಟೊತ್ತಲ್ಲಿ ನೀನಿಲ್ಲಿ ಏನು ಮಾಡ್ತಿದೀಯಾ? ಅಮ್ಮೋರೆ, ಯಾಕೋ ನಿದ್ದೆನೇ ಬರಲಿಲ್ಲ. ನೀರು ಕುಡಿಯುವ ಅನಿಸ್ತು, ಅದಕ್ಕೆ ಕೆಳಗಡೆ ಹೋಗ್ತಿದ್ದೆ. ಅಷ್ಟ್ರಾಗೆ ಇದು ಬಿದ್ದೋಯ್ತು ಅಮ್ಮೋರೆ. ಮಲ್ಲಿ, ಏನ ಮಲ್ಲಿನ? ಇಲ್ಲ 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 ಇಲ್ಲ, ನಾನು ಹಾಗೆ ಹೇಳಿಲ್ಲ.
ಆ ಕಡೆ ನೋಡ್ದೇನಾ? ಅಲ್ಲಿ ನೀವೇನ್ ಮಾಡ್ತಿದ್ಯಾ ಅಲ್ಲಿ? ಕಳ್ಳ ಹಿಡ್ರಿ, ಹಿಡ್ರಿ ಹಿಡ್ರಿ, ಕಳ್ಳ ಹಿಡ್ರಿ, ಕಳ್ಳ 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 ಇಲ್ಲ. ನೀನು ಹೋಗು, ಮೊದಲು ನೀನು ಸುಮ್ಮನೆ ಹೋಗಿನಿಂದ. ಕಳ್ಳ 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 ತಗೊಂಡ ಬಾರು. ನೋಡು ನೋಡು ಆ ಕಡೆ ನೋಡು. ಏನ್ ಮಾಡ್ತೀರಾ? ಕುಡಿ. ಸುಮ್ಮನೆ ಯಜಮಾನ್ರೆ, ಇಲ್ಲ ನಾನು ನೋಡ್ಕೋತೀನಿ. ನಿಮ್ಗೆ ಯಾಕೆ ಚಿಕ್ಕಮ್ಮನ ಕರ್ಕೊಂಡು ಹೋಗಿ ಇಲ್ಲಿಂದ ಹೋಗಿ ಚಿಕ್ಕ ಯಜಮಾನ್ರೆ, ಹೋಗಿ. ಮಲ್ಲೆಲ್ಲಿದ್ದಾಳೆ? ಹೋಗಿ ಹೇಳ್ಕೊಂಡು ಹೋಗು. ಸುಮ್ಮನೆ ಏನ್ ಇನ್ನೂ ನಿಂತಿದ್ಯಾ? ಹೋಗಿ ಹೇಳ್ಕೊಂಡು ಹೋಗು. ಯಜಮಾನ್ರೆ, ಅಲ್ಲಿ ಸಿಕ್ಬಿಡ್ಲಿ ಯಜಮಾನ್ರೆ. ಓಡಾಡ್ತಾ ಇದ್ಲು, ಇಟ್ಕೊಂಬಂದ್ಬಿಟ್ಟೆ. ಹೇಯ್, ನಮ್ಮ ಮನೆ ಒಡವೆ ಕದಿಯೋ ಧೈರ್ಯ ಬಂತ ನಿಂಗೆ? ಅದು ದೇವ್ರ ಹೊರಗಡೆ ಕತ್ತಿದ್ಯಲ್ಲ, ಚಿನ್ನಕ್ಕೆ ಕತಿ ಇಲ್ಲದೆ ದೊಡ್ಡ ನೀನು ನಮ್ಮನೆ ಅನ್ನ ತಿಂದು ನಮಗೆ ಕನ್ನ ಹಾಕ್ತ್ಯಾ? ನಿಮಗೆ ದ್ರೋಹವಾಗಿದ್ಯಾ ನೀನು? ಇದ್ರ ಪರಿಣಾಮ ಏನಾಗೋದು ಗೊತ್ತಾ ನಿಂಗೆ? ಓಡೋಗ್ಬೇಕಾದ್ರೆ ಸಿಗಾಕೊಂಡಿಲ್ವಾ? ಇನ್ನೂ ಏನ್ ಬೇಕು? ಅದು ಅಲ್ಲದೆ ಮಲ್ಲಿ ಮಲ್ಲಿ ಅಂತ ಏನೋ ಕೂಗ್ತಾ ಇದ್ದಲ್ಲ, ಅಷ್ಟು ಸಾಕಾಗಲ್ವಾ? ಹೋಗ್ಲಿ ಬಿಡು. ನೋಡು, ಈ ನಿರ್ಧಾರ ಎಲ್ಲ ನಿಮ್ಮಪ್ಪ ತಗೋಬೇಕು. ನಿಮ್ಮಪ್ಪ ಬೇರೆ ಊರಲ್ಲಿಲ್ಲ, ಅವ್ರು ಬರೋ ತನಕ ಸ್ವಲ್ಪ ತಾಳ್ಮೆ ಇಟ್ಕೊಪ್ಪ. ಅವನು ಯಾವಾಗ ಬರ್ತಾನೋ ಏನೋ, ಇಷ್ಟಕ್ಕೂ ಅವನಿಗೆ ವಯಸ್ಸಾಗಿದೆ. ಅವನು ಇಲ್ಲಿ ಬಂದು ಊಟ ಹೊಡ್ಕೊಂಡಿಲ್ಲ, ಕೆಲಸ ಏನೂ ಇಲ್ಲ. ಇದ್ರ ತೀರ್ಮಾನ ನಾನ್ ತಗೊಂತೀನಿ. ಹೋಗ್ಲಿ, ಅವ್ರಿಗಿಂತ ದೊಡ್ಡವ್ರು ನಿಮ್ ತಾತ ಇದ್ದಾರೆ, ಅವ್ರ ನಿರ್ಧಾರ ತಗೋತಾರೆ. ಯಾಕೆ ನಾನು ಸತ್ತೋಗಿದ್ದೀನ? ಅಪ್ಪ ಇಲ್ದೇ ಇರ್ಬೇಕಾದ್ರೆ ಇಲ್ಲಿ ತೀರ್ಮಾನ ತಗೋಬೇಕಾಗಿರೋದು ನಾನು. ಇಲ್ಲಿ ನನ್ನ ಅಧಿಕಾರ ನಡಿಬೇಕು. ಮುದುಕಂದು ಅಲ್ಲ, ನಿಂದು ಅಲ್ಲ. ಅದ್ಭುತ ಅದ್ಭುತ. ನೀಲಕಂಠನಿಗೆ ತಕ್ಕ ಮಗ ನೀನು. ವಂಶ ಉದ್ಧಾರವಾಯ್ತು. ಹಾವಿನ ಹೊಟ್ಟೆನಲ್ಲಿ ಹಾವೇ ಹುಟ್ಟತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಜಗದೀಶ, ಏನ್ ಮಾಡ್ತಿದ್ಯಾ ನೀನು? ಸಿಕ್ಕಿನ ಕೈಯಲ್ಲಿ ಬುದ್ಧಿ ಕೊಡ್ಬೇಡ್ವೋ? ಹೋಗ್ಲಿ, 4 ಜನ ದೊಡ್ಡವ್ರನ್ನ ಕರೆಸಿ ಅವ್ರ ಅಭಿಪ್ರಾಯ ತಗೊಂಡು ನಿರ್ಧಾರ ತಗೋ. ದಯವಿಟ್ಟು ನೀ ದುಡುಕ್ಬೇಡ ಜಗದೀಶ. 4 ಜನ ಕಳ್ಸ್ಬಿಟ್ಟೆ ನಿರ್ಧಾರ ತಗೊಂತೀನಿ. ಆದ್ರೂ ಯಾರಾದ್ರೂ ಮಧ್ಯ ಬಂದ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಕರ್ಕೊಂಡೋಗಿ ಉಳ್ಳ ಕೋಣೆ ಕೂಡಕು. ನಿನ್ನಿಂದ ಐಟಲ್ಲ ಆದದ್ದು. ಬಾರೆ ಬಾರೆ, ನೀನು ಸಹಿತ ಬಾರಿಯಪ್ಪ.
ಶ್ರೀ ಹೇ ಶ್ರೀ ಶ್ರೀ ಯಾಕಷ್ಟು ನಗ್ತಿದ್ಯಾ? ಯಾಕೆ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ನನ್ನ ಇಡೀ ಜೀವನದಲ್ಲಿ ಮೊದಲನೇ ಸಲ ನಾನು ಸ್ವತಂತ್ರನಾಗಿದ್ದೀನಿ. ನಿಂಗೆ ಖುಷಿ ಆಗ್ತಿಲ್ವಾ? ನಾವಿಬ್ರು ನಮ್ಮ ಹೊಸ ಜೀವನಕ್ಕೆ ಕಾಲಿಡೋದಕ್ಕೆ ಹೊರಟಿದ್ದೀವಿ. ಆಮೇಲೆ ಇನ್ಮೇಲಿಂದ ನಮ್ಮ ಮೇಲೆ ಯಾರು ದಬ್ಬಾಳಿಕೆ ಮಾಡೋ ಹಾಗಿಲ್ಲ. ಶ್ರೀ ನೀನ್ ಹೇಳೋದೇನೋ ಸರಿ, ಆದ್ರೆ ಗಿದ್ರೆ ಏನೂ ಇಲ್ಲ. ಇವತ್ತೇನು ಅಪಶಕನ ಮಾತಾಡ್ಬಿಡೋದಿಲ್ಲ. ಸ್ವತಂತ್ರವಾಗಿರೋದ್ರಲ್ಲಿ ಇರೋ ಸುಖಾನ ಏನು ಅಂತ ತಿಳ್ಕೊ. ಯಾಕೆ ಆ ಮನೆ ಬಿಟ್ಟು ಬಂದಿದ್ದು ನಿನಗೆ ಖುಷಿ ಆಗ್ತಿಲ್ವಾ? ಅಯ್ಯೋ ಶ್ರೀ ಅದನ್ನ ಯಾಕೆ ಹೇಳ್ತೀಯ? ನನ್ಗದು ತುಂಬಾ ಖುಷಿ ಆಗ್ತಿದೆ. ಆ ಹಾಳಾದ ಕೊಟ್ಟಿಗೆ ಇಷ್ಟಿಷ್ಟು ದಪ್ಪ ಸುಳ್ಳ ಇಷ್ಟಿಷ್ಟು ದಪ್ಪ ಜಿಲ್ಲೆ ಶ್ರೀ. ಅಪ್ಪ ನಂಗಂತ ಅದನ್ನ ಯಾವಾಗ ಹೊರಗಡೆ ಬರ್ತೀನೋ ಅನ್ಸ್ಬಿಟ್ಟಿತ್ತು. ನನಗೆ ತುಂಬಾ ಖುಷಿ ಆಗ್ತಿದೆ. ನಾನ್ ಮಾತಾಡ್ತಿರೋದು ಆ ಕೊಟ್ಟಿಗೆ ಬಗ್ಗೆ ಅಲ್ಲ, ಆ ಮನೆನೂ ಬಿಟ್ಟು ಬಂದ್ವಲ್ಲ ಅದ್ರ ಬಗ್ಗೆ. ಇನ್ಮೇಲಿಂದ ಅದ್ ಮಾಡು ಇದ್ ಮಾಡು ಅಂತ ನಮ್ಗೆ ಯಾರು ಹೇಳೋರಿಲ್ಲ. ಇನ್ಮೇಲೆ ನಾವು ನಮ್ಗೆ ಇಷ್ಟ ಬಂದಾಗಿರ್ಬೋದು. ಹಲೋ ಅದೆಲ್ಲ ಯಾವಾಗ ಸಾಧ್ಯ ಆಗೋದು ಗೊತ್ತಾ? ಮೊದಲು ನೀನ್ ಇಲ್ಲಿಂದ ಕಾರ್ ಸ್ಟಾರ್ಟ್ ಮಾಡಿ ಹೊರಟಾಗ, ಇಲ್ಲಾಂದ್ರೆ ಅವ್ರೆಲ್ಲ ಮತ್ತೆ ಬಂದ್ಬಿಡ್ತಾರೆ. ನಡಿ ಪರವಾಗಿಲ್ಲ ಕಣಮ್ಮಿ, ನೀನು ಸಾಮಾನ್ಯದವಳಲ್ಲ. ಅಂತೂ ಎಂತೂ ನಿನ್ನ ಕಂತ್ರಿ ಬುದ್ಧಿನ ತೋರಿಸ್ಬಿಟ್ಟಲ್ಲೇ ಸುಂದ್ರಿ. ಮಳ್ಳಿ ಮಂಚು ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂತಿದ್ಲಂತೆ. ಅಯ್ಯೋ ಪೆದ್ದು ಮುಂಡೆದೆ, ಈ ಮನೆನಾಗೆ ಉಣ್ಕೊಂಡು ತಿನ್ಕೊಂಡು ಯಾವುದೋ ಒಂದು ಮೂಲೆನಾಗೆ ಬಿದ್ದಿರೋದು ಬಿಟ್ಟು ಈ ಅರಮನೆನಾಗೆ ಮಾರಾಡಿ ಹಂಗೆ ಮೆರೆದಿದ್ದು ಅಲ್ದಯ್ಯ, ಅಡುಗೆ ಮನೆ ಒಳಗೆ ನುಗ್ಗಿದ್ದು ಅಲ್ದಯ್ಯ, ಈಗ ಹಳೇ ಕಾಲದ ದ್ಯಾವ್ರ ಒಡವೆಗಳನ್ನೆಲ್ಲ ಕದ್ದುಬಿಟ್ಟಲ್ಲೇ. ನೀನಂಗ್ ಮಾಡ್ಬಿಟ್ರೆ ಈ ಚಂದ್ರಿ ಸುಮ್ಕೆ ಬಿಟ್ಟು ಬಿಡ್ತಾಳೆ ಅನ್ಕೊಂಡ್ಬಿಟ್ಟೇನಲ್ಲೇ. ಇಲ್ಲ, ಜೀವನ ಪೂರ್ತಿ ಗೆಪ್ತಿ ಮಾಡಿಕೋಬೇಕು, ಹಂಗ್ ಮಾಡ್ತೀನಿ ನಾನು. ಏನ್ ಮಕ್ಕ ಮಾಡ್ತೀಯ? ತೆಗೆದು ಪುಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರಾಕ್ಬಿಡ್ಬೇಕು. ನಡಿ ಅಂದೆ. ನೀನು ಸರಿಯಾಗಿ ಬುದ್ಧಿ ಕಳ್ತೀನಿ. ಶ್ರೀ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಎಲ್ಲಾದ್ರೂ ಒಳ್ಳೆ ಹೋಟೆಲ್ ಇದ್ರೆ ನಿಲ್ಸು. ಶ್ರಾವಣಿ ಬಾ. ಏ ಶ್ರೀ, ಈ ಹೋಟೆಲ ನಿಂಗೆ ಬೇರೆ ಯಾವ್ದು ಹೋಟೆಲ್ ಸಿಗ್ಲಿಲ್ವಾ? ಶ್ರಾವಣಿ, ಇಂಥ ಹೋಟ್ಲಲ್ಲಿ ಊಟ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹೋಗು ಶ್ರೀ, ಬೇಡ ಬೇರೆ ಹೋಟೆಲ್ಗೆ ಹೋಗೋಣ. ನೋಡು, ಇಲ್ಲೆಲ್ಲೂ ಹತ್ರ ಹೋಟ್ಲ್ ಇಲ್ಲ. ಇದನ್ ಬಿಟ್ರೆ ತುಂಬಾ ದೂರ ಹೋಗ್ಬೇಕು. ಬಾ, ಇಲ್ಲೇ ಏನಾದ್ರು ಸ್ವಲ್ಪ ತಿನ್ಕೊಳ್ಳೋಣ. ಪ್ಲೀಸ್ ಮುಂದೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ. ಬಾ. ಹೋಗು ಶ್ರೀ. ಯಾರು ಬರ್ಲೇ ಇಲ್ಲ. ಬರ್ತಾರೆ, ಒಂದ್ ನಿಮಿಷ. ನೋಡು ಬಂದ್ರೆ. ಏನ್ ಬೇಕು ಸರ್? ರೋಟಿ ಇದೆಯಾ? ಹಾ, ದಾಲ್ ರೋಟಿ ಇದೆ. 2 ಪ್ಲೇಟ್ ದಾಲ್ ರೋಟಿ. ಒಂದ್ ನಿಮಿಷ, ಮತ್ತೆ ಇನ್ನೇನ್ ಸಿಗುತ್ತೆ? ಆನಿಯನ್ ಪಕೋಡ ಇದೆ, ವೆಜಿಟೇಬಲ್ ಫ್ರೈಡ್ ರೈಸ್ ಇದೆ. ಏನ್ ಕೊಡ್ಲಿ? ಗೋಬಿ ಇದೆಯಾ? ಹಾ, ಗೋಬಿ ಇದೆ ಮೇಡಮ್. ಗೋಬಿ ಒಂದು, ಆನಿಯನ್ ಪಕೋಡ, ಮತ್ತಿನ್ನೇನಿದೆ? ವೆಜ್ ಸಲಾಡ್. ವೆಜ್ ಸಲಾಡ್ ಅಷ್ಟೇ. ಓಕೆ ಮೇಡಮ್. ಎಷ್ಟೊತ್ತು ಶ್ರೀ? ಬಂದ್ಬಿಡುತ್ತೆ, 5 ನಿಮಿಷ. ನೋಡು ತಗೋ.
ಇಲ್ಲಿ ನೋಡಿ, ಆನಿಯನ್ ಪಕೋಡ ಬೇಗ ತಗೊಂಬನ್ನಿ. ಶ್ರೀ, ತಗೋ ನೀನು ಗೋಬಿ. ನೀನ್ ತಗೋ ಶ್ರೀ. ಇಲ್ಲಿ ಪಕೋಡ. ತಗೋ ಶ್ರೀ. ಬಿಲ್ ಕೊಡಿ. ಶ್ರೀ, ನೈಟ್ ಜರ್ನಿ ನಂಗೆ ಆಗಲ್ಲ. ಇಲ್ಲೇ ಏನಾದ್ರೂ ಲಾಡ್ಜ್ ಇದ್ರೆ ಇಲ್ಲೇ ಉಳ್ಕೊಳ್ಳೋಣ. ಇಲ್ಲೆಲ್ಲೂ ಲಾಡ್. ಮೇಡಮ್ ಇಲ್ಲೇ ಇದೆ ಲಾಡ್ಜು. ಲಾಡ್ಜ್ ಇದೆಯಾ? ಅಲ್ಲಿ AC, ಡ್ರೆಸ್ಸಿಂಗ್ ಟೇಬಲ್, ಕಾಟು ಎಲ್ಲ ಇದೆಯಾ? ಎಲ್ಲ ಇದೆ ಮೇಡಮ್, ಕಾಸ್ಟ್ಲಿ. ಶ್ರೀ, ಹಾ ಸರಿ ಶ್ರಾವಣಿ, ನೀ ಕಾರಲ್ಲಿ ಕೂತಿರೋ, ಬರ್ತೀನಿ. ಸರಿ ಹಾಗಿದೆ. ನಾನು ಮ್ಯೂಸಿಕ್ ಕೇಳ್ತಿರ್ತೀನಿ, ಬೇಗ ಬಾ. ಓಕೆ ಓಕೆ. ಆ ದೇವರು ಇಂಥೊಂದು ಜೀವನದಲ್ಲಿ ಇಂತಿಂಥ ಸಮಯಕ್ಕೆ ಹೀಗೆ ನಡಿಬೇಕು ಅಂತ ಬರೆದಿರ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನನ್ನ ಜೀವನದಲ್ಲಿ ಇಂಥ ತಿರುವುಗಳನ್ನೆಲ್ಲ ಕೊಡ್ತಾನೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಎಲ್ಲ ನನ್ನ ಕಾಲಡಿಗೆ ಬಂದು ಬಿದ್ದಿರೋ ಆಗಿದೆ. ಆ ಮಲ್ಲಿ ಬಗ್ಗೆ ನನಗಿದ್ದ ಭಯದ ಹಕ್ಕಿ ಒಂದೇ ಒಂದು ಕ್ಷಣದಲ್ಲಿ ಅಂತ ಹಾರೋಗ್ಬಿಡ್ತು. ಪಾಪ ಅವಳು ದುರಾದೃಷ್ಟಕ್ಕೆ ಅಪ್ಪನೂ ಊರಲ್ಲಿಲ್ಲ. ತಪ್ಪು ಯಾರೇ ಮಾಡಿದ್ರು ಅವರು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ನಮ್ಮ ಹಳ್ಳಿ ಪಂಚಾಯಿತಿ ಕಟ್ಟೆಯಲ್ಲಿ ತೀರ್ಮಾನ ಆಗುತ್ತೆ. ಆ ತೀರ್ಮಾನ ತಗೊಳ್ಳೋದು ಯಾರು? ನಮ್ಮಪ್ಪ. ಅವರೇ ಇಲ್ಲಿಲ್ಲ ಅಂದಮೇಲೆ ನನ್ನನ್ನು ಬಿಟ್ರೆ ಇನ್ಯಾರು ಆ ತೀರ್ಮಾನ ತಗೊಳ್ತಾರೆ? ಆದರೆ ನಮ್ಮ ಮನೆ ಸಂತಾನ ಲಕ್ಷ್ಮಿಗೆ ಯಾವ ಥರ ಶಿಕ್ಷೆ ಕೊಟ್ಟರೆ ಅವಳು ಬದುಕಿರೋ ತನಕ ವಿಲಿ ಅಂತ ಒದ್ದಾಡ್ತಾ ಇರ್ತಾಳೆ. ಯಾವ ಥರ ಶಿಕ್ಷೆ? ಜಗದೀಶಪ್ಪ ಅವರೇ, ನನ್ನ ಕೇಳಿ ನಾ ಹೇಳ್ಕೊಡ್ತೀನಿ. ಈಗ ಆ ದ್ಯಾವ್ರ ಕೋಣೆಯಲ್ಲಿದ್ದ ಒಡವೆಗಳೆಲ್ಲ ಹಳೇ ಕಾಲದಲ್ವೇ, ಶಿಕ್ಷೆನೂ ಹಳೆ ಕಾಲದಂಗೆ ಇರಬೇಕು. ಹಂಗೇನಾರ ನೀವು ಹೊಸ ಯೋಚನೆ ಮಾಡಿ ನೀವಂಗ ಮಾಡಿಬಿಟ್ರೆ ಹಳೆ ಆತ್ಮಗಳಿಗೆಲ್ಲ ಶಾಂತಿ ಸಿಗ್ತದೆ. ಆ ದ್ಯಾವ್ರಿಗೂ ಹೊಸ ಪಾಪ ಕಮ್ಮಿ ಆಯ್ತದೆ. ಏನಂತೀರಿ?